ಇದು ನಾನು ಯಾರು ಬರಕ್ಕೆ ಹೇಳಿದ್ದೆ? ಅದು ಮಾಮ, ನಾನೇ ಬರಕ್ಕೆ ಹೇಳಿದ್ದ. ಏನು ಸಮಾಚಾರ? ಏನಿಲ್ಲ, 2.5 ತೊಲಿ ಐತಂತ ಕೇಳಿ ಬಂದೇನಿ. ಆ ನೆಕ್ಲೆಸ್ನ ನೀನೇ ಮಾಡಿಸ್ಕೊಡ್ತೀಯ ಮಾಮ? ನಾನು ನಿನ್ನೆ ಮದುವೆ ಮಾಡ್ಕೊತೀನಿ. ಆ ಹ್ಞೂ ಮಾಡಿಸ್ಕೊಡ್ತೀನಪ್ಪ. ನಿನಗೆ ನಿಮ್ಮ ಅಪ್ಪಗೆ ಕಷ್ಟ ಆಕತ್ತಂದ್ರೆ ನಾ ಬಿಡ್ತೀನಿ, ಮಾಡಿಸ್ಕೊಡ್ತೀನಿ. ಒಟ್ಟು ಮದುವೆ ಮಾಡ್ಕೊಂತೀಯಲ್ಲ ಮಾವ, ಈ ಶ್ರಾವಣದಾಗೆ ಇಟ್ಬಿಡು ಮಾವ. 1 ರೂಪಾಯಿ ವರದಕ್ಷಿಣೆ ಬೇಡ. ಏನು ನಾನೇ ಬೇಕಾದ್ರೆ ಈಗ ಬಂಗಾರ ಹಾಕ್ತೀನಿ, ಮದುವೆ ಮಾಡ್ಕೊತೀನಿ. ಮಾವ, ಈಗ ಏನಾರ ನೆಕ್ಲೆಸ್ ಯಾರು ಮಾಡಿಸ್ಕೊಡೋರಿಲ್ಲ ಅಂದ್ರೆ ಅಪ್ಪಗೆ ಎಷ್ಟು ಕಷ್ಟ ಆಕಿತ್ತು. ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ ಮಾವ. ನಿನ್ನ ಮನಸ್ಸು ಎಷ್ಟು ಒಳ್ಳೇದಲ್ಲ. ಹ್ಞೂ ಒಳ್ಳೇದೇ. ನೀನು ಈಗಾರ ಅರ್ಥ ಮಾಡ್ಕೊಂಡಿಲ್ಲ, ಹೋಗ್ಲಿ ಬಿಡು. ಏನಿದಿಷ್ಟು ಮಳ್ಳಿ ಹೆಂಗೆ ಮಾತಾಡಕತ್ತಾಳಿಕಿ? ಯಾಕ ನಾನು ಎಂತಿಗೆ ಏನು ಅನ್ನಕೋಬೇಡ ನೀನು. ಏನು ಮಳ್ಳಿ ಹೆಂಗೆ ಮಾತಾಡ್ತಾಳಂದ್ರೆ ಆಕಿ ಇರೋದೇ ಹಂಗದಾಳ ಪಾಪ. ಹಂಗ್ಯಾಕಂತಿ? ನನ್ನ ಮದುವೆ ಮಾಡ್ಕೊತಾಳಂತ ಸುಮ್ಮನಿರಕ್ಕ. ಹೌದಾ, ನಿನ್ನ ಮದುವೆ ಮಾಡ್ಕೊತಾಳಂತ? ಬೇಷ್ ಆತ್ ಬಿಡು ಹಂಗಾರ. ಚಲೋ ಆತಲ್ಲ, ಕೊಡೋ ವರದಕ್ಷಿಣೆ ಉಳಿತು, ಉಲ್ಟಾ ನೀನೇ ಕೊಡ್ತಿ. ನಮಸ್ತೆ ಸರ್, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೆ. ಹೌದಾ? ಈಗ ನಿಮಗೆ ಯಾರ ಮೇಲೆ ಅನುಮಾನ ಇದೆ? ಏನು ಕಂಪ್ಲೇಂಟಾ? ಇದು ನಂದೊಂದು ಸ್ವಲ್ಪ ಕೆಲಸ ಇತ್ತು ಮಾಮ, ನಾನು ಆಮೇಲೆ ಬರ್ತೀನಿ. ಮಾಮ, ನಿನ್ ಜೊತೆಗೆ ಕೆಲಸ ಇರೋದೆ ಓಕೆನಂತೀಯಲ್ಲ, ಸುಮ್ಮನಿರ. ಏನ್ ಮಗಳ ಇದೆಲ್ಲ? ನೀ ಕಂಪ್ಲೇಂಟ್ ಕೊಟ್ಟೆ ಅಲ್ವಾ? ಈ ಕೋರ್ಟು ಅದು ಇದು ಅಂತೇಳಿ. ಅಯ್ಯೋ ಅಪ್ಪ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ನೀ ಸ್ವಲ್ಪ ತಡಿಪ ಸರ್. ನನಗೆ ಇವ್ರ ಮೇಲೆ ಅನುಮಾನ. ಅಯ್ಯೋ ನಿನ್ನ ಮಕ್ಕ ಮಣ್ಣಾಲಿ, ನನ್ನ ತಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಯೇನ? ನಾ ಹೇಳಿಲ್ಲೇನ ಬಡೆ? ಇಸಾಕಕ್ಕೂ ಹಾವಿದ್ದಂಗಿದ, ಇದಕ್ಕೆ ಕೆಟ್ಟ ಹಾಲಿರೋದ್ರು ಅಷ್ಟೇ. ನೋಡ್ದೇನ ಪಾಪ, ಕಳೆದು ಹೋಗಿದ್ ನಕ್ಲೇಸಿಂದ ನೀ ಮಾಡಿಸ್ಕೊಡ್ತೇನಂದಿ, ಆದ್ರೆ ನಿನ್ನ ಮೇಲೆ ಕಳತನ ಹಾಕಕತ್ತಾಳಕಿ. ಏನ ತಾಯಿ ಇಲ್ಲದ ಮಗಳು ನಾಯಿ ಕತೆ ಬಿಡೋದು ಬೇಡ, ಮದುವೆ ಮಾಡ್ಕೊಳ್ಳೋಣ ಅಂತೇಳಿ ನಾನೇ ಎಲ್ಲ ಕೊಟ್ಟು ಮದುವೆ ಮಾಡ್ಕೊತೀನಿ. ಈ ನಕ್ಲೇಸಿನ ನಮ್ಮ ಮಾವು ಒಜ್ಜಾಗದ್ ಬೇಡ ಅಂತ ಮಾಡಿಸ್ಕೊಡ್ತೀನಿ ಅಂದ್ರೆ ನನ್ನ ಮೇಲೆ ಆಪದ್ನೆ ಆಗ್ತಾಳಲ್ಲ ಕೈಕಿ. ಎಷ್ಟು ಸೊಕ್ಕಿರ್ಬೇಕು ಈಕಿಗೆ. ಮಾವ, ನಾನೇ ನೀ ದುಡ್ದಿದ್ದನ್ ತಿಂತಾ ಇಲ್ಲ ಸೊಕ್ ಬರಕ, ನಮ್ಮ ಅಪ್ಪ ದುಡ್ದಾಕಿದ್ದನ್ ತಿಂತಾ ಇರೋದು. ನೀನ್ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಎಲ್ಲ ನನ್ಗೇನ್ ಗೊತ್ತಿಲ್ಲ ಅಂತ ಮಾಡಿ. ಹೌದು, ಪಲ್ಲಂಗದ ಮ್ಯಾಗ ಇಟ್ಟಿದ್ ನಕ್ಲೆಸ್ನ ನೀನು ಬಂದು ನೋಡಿಲ್ಲ ಅಂದ್ಮೇಲೆ ಎಲ್ಲಿ ಹೋಕೈತಿ? ತಗೊಂಡ್ರೆ ನೀನೇ ತಗೊಂಡಿರ್ಬೇಕು. ಇಲ್ಲ ಈ ಮನಿ ಒಳಗ್ ನನ್ಗ ಯಾರ ಮೇಲೆ ಅನುಮಾನ ಇರೋದು? ಎಲ್ಲಾರು ಪತ್ತೆ ಆಗ್ಲಿ ಬಿಡು, ಅದ್ರಾಗ ಏನೈತಿ? ನೋಡ್ರಿ, ನೀವು ಅವ್ರ ಮೇಲೆ ಏನು ಕಿರ್ಚಾಡಂಗಿಲ್ಲ. ಅವ್ರದ್ದು ಮಾಲ್ ಕಳುವಾಗೈತಿ, ಅವ್ರು ಕಂಪ್ಲೇಂಟ್ ಕೊಟ್ಟಾರ. ನಾನು ಇಲ್ಲಿ ಬಂದಿರೋದು ಯಾರು ಏನ್ ಮಾಡಿದ್ದಾರೆ ಅಂತ ತಿಳ್ಕೊಳಕೋಸ್ಕರ. ನೀವೇನಾಗ್ಬೇಕು ಅವ್ರಿಗೆ? ಸರ, ನಮ್ ತಮ್ಮರಿ ಬಾರಿ ಒಳ್ಳೆ ಮನುಷ್ಯ ರೀ. ಪಾಪ ಒಬ್ರಿಗೊಂದ್ ಕೆಟ್ಟದ್ ಬಯಸವಲ್ಲ ಅಂತ ಮೇಲೆ ಹಿಂಗಂತಾಳಿ. ಒಳ್ಳೆಯವರೋ ಕೆಟ್ಟವರೋ ಅದು ಆಮೇಲೆ ಡಿಸೈಡ್ ಆಗ್ತತಿ. ಅಂದಾಗ ನಕ್ಲೆಸ್ ಎಲ್ಲ ಇಟ್ಟಿದ್ಯಮ್ಮ? ಸರ್ ಬರ್ರಿ ತೋರಿಸ್ತೇನೆ. ನೋಡ್ದೇನೆ ನಾಯಿನ್ ತಗೊಂಡ್ ಮದುವೆ ಮಾಡ್ಕೊಳ್ಕೊಂಡಿದ್ಯಾ ಬಾಡ್ಯಾ ನೀನು? ನೋಡ್ದೆ ನಿಮ್ ಮುದ್ದು ಮಗಳು ಮಾಡಿರೋ ಗನಂದಾರಿ ಅಲ್ಲ, ಮನಿಗೆ ಪೊಲೀಸರು ಕರೆಸಿಬಿಟ್ಲಲ್ರಿ. ನನ್ನ ತಮ್ಮನ ಮರ್ಯಾದೆ ಎದಕ್ಕೆ ಬರ್ತೈತಿ? ಆಕಿ ಏನೋ ನಿನ್ ಮೇಲೆ ಅನುಮಾನ ಐತಿ ಅಂತ ಹೇಳಿಲ್ಲ, ನಿಮ್ ತಮ್ಮನ ಮೇಲೆ ಹೇಳಿರೋದು. ಸುಮ್ನಿರು ಒಂದ್ ಸ್ವಲ್ಪ. ನೀನ್ ಯಾಕೆ ಹಂಗ್ ಜಿಗ್ದಾಡಕತ್ತಿ? ತಗೊಂಡಿಲ್ಲ ಅಂದ್ರೆ ತಗೊಂಡಿಲ್ಲ, ಮುಗೀತು. ನನ್ ಮೇಲೆ ಅನುಮಾನ ಪಡೋದ್ ಬೇರೆ, ನಮ್ಮ ತಮ್ಮನ ಮೇಲೆ ಅನುಮಾನ ಪಡೋದ್ ಬೇರೆ ಏನು? ಎಲ್ಲ ಒಂದೇ. ಅಕ್ಕ, ಏನಕ್ಕ ಇದು ಅವಮಾನ? ಅಕ್ಕ, ಒಂದು ಕ್ಷಣ ನಾ ಇಲ್ಲಿರಂಗಿಲ್ಲ. ಹಲೋ ಮಿಸ್ಟರ್, ನಾನು ಇಲ್ಲಿ ವಿಚಾರಿಸ್ತಾ ಇರೋವಾಗ ಹಂಗೆಲ್ಲ ಹೋಗಂಗಿಲ್ಲ. ನೀವು ಎಷ್ಟೊತ್ತಿಗೆ ಬಂದ್ರಿ, ಎಷ್ಟೊತ್ತಿಗೆ ಹೋದ್ರಿ? ನಾನು ನಿನ್ನೆ ಇವ್ರು ಇದ್ದಿದ್ದಿಲ್ಲ ಸರ, ಈಕಿ ಗಿರ್ಜಿ ಆಕೆ ಯಾವ್ದೋ ಹುಡುಗನ್ ಕೊಟ್ಟು ಮದುವೆ ಫಿಕ್ಸ್ ಆಗಿತ್ತು, ಅವ್ರು ಕೊಟ್ಟು ಹೋಗಿದ್ಲು. ನಾ ಈಗ ಇದ್ದಿದ್ದಿಲ್ಲ, ನಾನು ಬಂದೆ ಹಂಗೆ ಹೊರಗೆ ಮಾತಾಡ್ಸ್ಕೊಂಡು ಹಂಗೆ ಹೋದೆ. ಮತ್ತು ಇವ್ರು ಹೇಳಿದ್ರು ಮನೆಗೆ ಬಂದಿದ್ರು, ಒಳಗೆ ಬಂದಿದ್ರು ಅಂತೇಳಿ. ಒಳಗೆ ಬಂದಿದ್ದೆ, ಆದ್ರೆ ಆಕೆ ರೂಮ್ಗೆ ಹೋಗಿಲ್ಲ ನಾನು. ಅಲ್ಲ, ನೀವು ರೂಮ್ಗೆ ಹೋಗಿರಿ ಅಂತ ಯಾರೂ ಹೇಳಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನೀವೇನೋ ಮಾಡಿಸ್ಕೊಡ್ತೀನಿ ಅಂದ್ರಂತೆ, ಯಾಕೆ? ಇನ್ನೆದಕ್ರಿ ಸಾಹೇಬ್ರ, ನನ್ ಗಂಡಗಿನ್ ಸಾಲ ಮಾಡಿ ಮಾಡಿಸೋದಕ್ಕತಿ, ರೊಕ್ಕ ಇಲ್ಲಲ್ಲ, ನಯಾ ಪೈಸಾ ಹೊಡೆದ್ ತೆಗೆದ್ರ ಅದಕ್ಕೆ. ಹಂಗಾಗಿ ಕಿಸೆದಾಗ ರೂಪಾಯಿ ಇಲ್ಲ, ನಾನ ಮಾಡಿಸ್ಕೊಡ್ತೀನಿ ಅಂದ. ನಿಮ್ದೇನೈತಿ ಇನ್ಕಮಿಂಗು? ಅಂದರೆ ಇನ್ಕಮ್, ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಈಗ? ಹತ್ತತ್ರ ಒಂದು 2.5 ಲಕ್ಷ ರೂಪಾಯಿ ಅಂತೂ ಬೇಕು ಮಾಡ್ಸಕ್ಕೆ. ಅಷ್ಟು ದುಡ್ಡು ನಿಮ್ಮ ಹತ್ರ ಇದೆಯಾ? ಹಾಂ ಸರ್, ನಂದೊಂದು ಕಿರಾಣಿ ಅಂಗಡಿ ಐತಿ. ಮತ್ತೆ ಸರ್, ಮತ್ತೆ ಒಂದು ಮನೆ ಐತಿ ಸರ್, 1 ಎಕರೆ ಹೊಲ ಐತಿ. ಅಡ್ಡಿಲ್ಲ, ಚಲೋ ಅದೇನು ಸರ್. ಇಷ್ಟೇ ಇರೋದಕ್ಕೆ ನೀವು 2.5 ಲಕ್ಷ ರೂಪಾಯಿ ಕೊಟ್ಟು ಇವಾಗ ನೀವು ನೆಕ್ಲೆಸ್ ಮಾಡಿಸ್ಕೊಡ್ತೀರಾ? ಯಾವ ಉದ್ದೇಶಕ್ಕೆ? ಅಲ್ಲ, ಅದರಿಂದ ನಿಮಗೇನು ಲಾಭ ಅಂತ? ಸರ್, ಅದು ಅಂದ್ರೆ ನಕ್ಲೆಸ್ ಮಾಡಿಸ್ಕೊಟ್ರೆ ನನ್ನ ಮಗಳನ್ನ ಅವನ ಮದುವೆ ಮಾಡ್ಕೊತೀನಿ ಅನ್ನಕತ್ತಾನ. ಓ, ಈ ಥರ. ಇವಾಗ ಹೇಳಿ, ನೀವೇ ತೊಗೊಂಡಿರಿ ಆ ನಕ್ಲೆಸ್ನ, ಅದನ್ನೇ ರಿಟರ್ನ್ ವಾಪಸ್ ಮಾಡಿಸ್ಕೊಡ್ತೀನಿ ಅಂತ ಇದ್ರಿ? ಸರ, ನಮ್ ತಮ್ಮ ಅಂತವೆಲ್ಲ ಮಾಡವಲ್ರಿ, ನೀವು ಸುಮ್ಮನೆ ತಪ್ಪು ತಿಳ್ಕೊಂಡಿರಿ. ಹೌದು, ನೀವು ಇವ್ರ 2ನೇ ತಾಯಿನ? ಹೌದ್ರಿ ಸರ. ಆ ನೆಕ್ಲೆಸ್ ಯಾರ್ದು? ಅದು ಸರ, ಈಕಿ ಗೆಳತಿ ಇಸ್ಕೊಂಡ್ ನೋಡ್ರಿ ಹಾಕೊಳಕ. ಯಾಕೆ ಮನೇಲಿ ಬೇರೆ ಯಾವ್ದು ಬಂಗಾರ ಇಲ್ವಾ? ಅವ್ರು ಯಾಕೆ ಅವ್ರದ್ದು ಇಸ್ಕೊಂಡ್ ಬಂದ್ರು? ಅದು ಸರ್, ಆಕಿಗೆ ಅದು ಬೇಕು, ಇಷ್ಟ ಆಗೈತೆ ಅಂತ ಬೀಸ್ಕೊಂಬಂದ್ಲ. ಇಲ್ಲ ಸರ್, ಹಾಗೆಲ್ಲ ಏನಿಲ್ಲ.
ನಾನು ನನಗೆ ಹೆಣ್ಣು ನೋಡಕ್ ಬಂದಿದ್ರು, ಅದಕ್ಕೆ ಹಾಕೊಳಕ್ ಒಂದು ಯಾವ್ದಾರ ಸರ ಬೇಕಾಗಿತ್ತು. ನಾನು ನಮ್ಮ ಅವ್ರನ್ನ ಕೇಳಿದೆ, ಅವ್ರಿಗೆ ನನ್ನ ಹತ್ರ ಯಾವುದೂ ಇಲ್ಲ ಅಂತ ಅಂದರು. ಅದಕ್ಕೆ ನಾನು ನನ್ನ ಫ್ರೆಂಡ್ನ ಕೇಳಿದೆ, ಪಾಪ ಒಳ್ಳೆ ಉಳಕಿ, ಆಕೆ ಬಂಗಾರದ್ದೇ ಕೊಟ್ಬಿಟ್ಲ ಅಷ್ಟೇ. ನಾನಿವತ್ತು ವಾಪಸ್ ಕೊಡ್ಬೇಕಿತ್ತು ಅದನ್ನ ಮೊನ್ನೆ ರೆಡಿಯಾಗಿ ನಾನು ಒಂದು ಫಂಕ್ಷನ್ಗೆ ಹೊಂಟಿದ್ದೆ. ಆಮೇಲೆ ಬೇಡ ಬೇರೆ ಡ್ರೆಸ್ ಹಾಕು ಅಂದ ತಕ್ಷಣ ಅದನ್ನ ಹಂಗೆ ಬಿಚ್ಚಿ ನಾನು ಬಾಕ್ಸ್ ಒಳಗೆ ಹಾಕಿ ತೆಗೆದಿಟ್ಟು ಸೀದಾ ಹೋದೆ ಸರ್. ಬರೋದ್ರಾಗ ಇಲ್ರಿ ಸರ್ ಅದು. ನಿಂಗೆ ಸ್ಪಷ್ಟವಾಗಿ ನೆನಪೈತೇನಮ್ಮ, ನೀನು ಅದೇ ಜಾಗದಲ್ಲಿ ತಾನೇ ಇಟ್ಟಿದ್ದು? ಹೌದ್ರಿ ಸರ್, ನಾನು ಅಲ್ಲೇ ಇಟ್ಟಿದ್ದು. ಆಮೇಲೆ ಸರ್ ನನ್ನ ರೂಮ್ನಾಗ ಒಂದೇ ಒಂದು ಸಣ್ಣ ಕಿಟಕಿ ಐತ್ರಿ ಸರ್. ಆಮೇಲೆ ಅಲ್ಲಿ ಕೈ ಪೈ ಇಡಕ್ಕಾಗೋದಿಲ್ಲ. ಆಮೇಲೆ ಯಾವ ಮನುಷ್ಯರು ಬರಕ ಅಲ್ಲಿ ಹಿಂದೆ ಎಲ್ಲ ಮುಳ್ಳಿನ ಕಂಟಿ ಕಸ ಅದು ಐತ್ರಿ ತಿಪ್ಪಿ, ಅಲ್ಲಿ ಯಾರು ಬರೋದಿಲ್ರಿ ಸರ್. ಹಾಗಾಗಿ ನನ್ನ ರೂಮ್ನಾಗ ಯಾರು ಒಳಗೆ ಬಂದು ಮನೆಯವ್ರೆ ತಗೋಬೇಕು, ಹೊರಗಿನ ಮಂದಿ ಬರಕ್ಕೆ ಸಾಧ್ಯ ಇಲ್ರಿ ಸರ್. ನೀವೇ ಯಾಕೆ ಮೊದಲೇ ನಿಮ್ಮ ಮಲ್ತಾಯಿ ಮಗಳು ಅವಳಿಗೆ ನಿಮ್ದೊಂದು ಸರ ಕೊಡಕ್ಕೆ ಇಷ್ಟಪಡದೆ ಇರೋರು ಇದನ್ನು ಕದ್ದಿಟ್ಕೊಂಡಿರ್ಬಾರ್ದಲ್ಲ? ನಿಮ್ಮ ಮಗಳಿಗೋಸ್ಕರ ಏನಾದ್ರು ಕದ್ದಿಟ್ಕೊಂಡಿರೆ? ಅಯ್ಯಯ್ಯಯ್ಯೋ, ಅದೇ ಅನ್ಕೊಂಡೆ ನಾನು. ಇನ್ನ ಯಾಕೆ ನನ್ನ ಮೇಲೆ ಬರ್ಲಿಲ್ಲ ಅಂತೇಳಿ ಸರ್. ದೇವರಾಣಿ ಮಾಡಿ ಹೇಳ್ತೇನ್ರಿ, ನಾಕದ್ದಿಲ್ರಿ ಸರ್. ಈಕೆ ಏನೋ ಇಲ್ಲ ಸಲದ ಹೇಳಕತ್ತಾಳ ನನ್ನ ಮೇಲೆ. ನೀವೇ ಯಾಕೆ ಒಳಗೆ ಬಂದು ಪಟ್ಟಂತ ತೊಗೊಂಡೋಗಿರ್ಬಾರ್ದು? ಇಲ್ರಿ ಸರ್, ನಾ ಮುಟ್ಟಿಲ್ರಿ. ನೋಡಿ, ಇವಾಗ ನೀವಾಗೆ ನೀವು ತಪ್ಪು ಒಪ್ಕೊಂಡ್ರೆ ಒಳ್ಳೇದು. ಇಲ್ಲ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ನನ್ನ ರೀತಿ ಒಳಗೆ ನಾ ಬಾಯ್ ಬಿಡಿಸ್ಬೇಕಾಗತ್ತೆ. ಪೊಲೀಸ್ ನಾಯಿ ಕರ್ಕೊಂಡ್ ಬಂದ್ರು ಸಾಕು, ಮೂಸ್ ನೋಡಿನ ಕಂಡಿಡ್ಬಿಡ್ತೈತಿ. ಯಾಕಂದ್ರೆ ಆ ರೂಮ್ ಒಳಗೆ ಹೋಗಿ ಯಾರು ಒಳಗೆ ಬಂದಿದ್ರು ಅಂತ ಫಸ್ಟ್ ಮೂಸ್ ನೋಡ್ತೈತಿ, ಆಮೇಲೆ ಸೀದಾ ಬಂದು ಕಳ್ಳನ್ನ ಹಿಡಿತೈತಿ. ಹೆಂಗಂತೀರಿ? ಮೇಲಾಗಿ ನೀವು ತೊಗೊಂಡಿರೋಂಥ ನೆಕ್ಲೆಸ್ ಐತಲ್ಲ, ಅಲ್ಲಿ ಇಟ್ಟಿರೋಂಥ ಬಾಕ್ಸ್ ಐತಲ್ಲ, ಅದ್ರೊಳಗಿನ ನೆಕ್ಲೆಸ್ನ ತೊಗೊಂಡಿರಿ. ಬಾಕ್ಸ್ನ ನೀವಾಗೆ ನಿಮ್ಮ ಕೈಯಿಂದಾನೆ ಮುಟ್ಟಿ ಓಪನ್ ಮಾಡಿರ್ತೀರಿ. ಅದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಐತಿ. ಅದನ್ನ ತೊಗೊಂಡು ನಾ ಫೋರೆನ್ಸಿಕ್ ಲ್ಯಾಬ್ನೇ ಕೊಡ್ತೀನಿ. ನೀವಾಗೆ ನೀವು ಒಪ್ಕೊಂಡ್ರೆ ಭಾಳ ಒಳ್ಳೇದು. ಏನ್ರಿ ಸರ ಫಿಂಗರ್ ಪ್ರಿಂಟ್ಸ್ ಇರ್ತೈತ್ರಿ? ಹೌದು, ಬಾಕ್ಸ್ ಮೇಲೆ ಹಿಂಗೆ ಮುಟ್ಟಿ ಓಪನ್ ಮಾಡಿದಾಗ ನಮ್ಮ ಕೈ ಬೆರಳು ಗುರುತುಗಳು ಅಲ್ಲಿ ಬಿದ್ದಿರ್ತಾವೆ. ಅದು ಫೋರೆನ್ಸಿಕ್ ಲ್ಯಾಬ್ಗೆ ಹೋದ್ರೆ ಪತ್ತೆ ಆಕೈತಿ. ಹಂಗಾರೆ ಅಗ್ದಿ ಸುಲಭ ಆತಲ್ರಿ ಸರ್. ಯಾರು ನೋಡ್ರಿ ಅವ್ರು ಪತ್ತೆ ಹಚ್ಚ್ರಿ. ಒಟ್ಟ ಈ ನನ್ನ ಮಗಳು ಈಗ ಒಂದು ಹಿಂಗ ಆಗ್ಬಿಟ್ಟತಿ, ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ತು. ನಡ್ರಿ ಪೊಲೀಸ್ ಸ್ಟೇಷನ್ ನಡ್ರಿ. ನಾವು ಹೊರಗಡೆ ನಮ್ಮ ಜೀಪ್ ಐತಿ, ಸೀದಾ ಕುಂದ್ರ ನಡ್ರಿ. ಸರ್ ನಾನು ತಪ್ಪಾತ್ರಿ ಸರ್. ನಿಮ್ಮ ಕೈ ಮುಗಿತೀನಿ, ನನ್ನ ಅರೆಸ್ಟ್ ಮಾಡಬೇಡ್ರಿ ಸರ್. ಊರಾಗ ಮರ್ಯಾದೋಕೈತಿ, ಊರ್ಲ ಹಾಕೊಳ್ಳೋದು ಅಟ್ಟೆ ಉಳಿತೈತಿ. ನಾನು ಇದನ್ನ ಬೇಕಂತ ಮಾಡಲಿಲ್ಲ ಸರ್. ಏನು ಹೇಳ್ಬೇಕಂತದಿ ಹೇಳ. ಸತ್ಯ ಒಪ್ಕೊಂಡ್ರೆ ನಿನಗೆ ಒಳ್ಳೇದು. ಹ್ಞೂನ್ರಿ ಸರ್ ಅದು ನಾನೇ ತಗೊಂಡಿದ್ದು. ಏನ್ಲ ಹೇಳಕತ್ತಿ? ಪೊಲೀಸರಿಗೆ ಎದ್ರಕೊಂಡೇನ್ರ ಹಂಗ ಹೂ ಅನ್ನತ್ತೀಯ? ನೀನ್ ಬಾಯಿ ಮುಚ್ಕೊಂಡಿರ. ಯಾಕಲಾ ತಗೊಂಡಿ ಅದನ್ನ? ನಿನಗ್ಲೇ ನಿನ್ನ ಚಾಪಲ್ಲೇ ಹೊಡಿಲೇನ? ಹೇಳು, ಯಾಕೆ ಕಳ್ತನ ಮಾಡಿದೆ? ದುಡ್ಡಿನ ಮೇಲೆ ಇಷ್ಟು ದುರಾಸೆ ಐತಿ ನಿನಗ ಅಂತ ಗೊತ್ತಿದ್ದಿಲ್ಲ. ಅಲ್ಲ, ನೀನು ಕಳ್ತನೂ ಮಾಡ್ತೀಯ? ಇಲ್ಲ ಸರ್ ಅದು ನಾನು ಕದ್ದಿದ್ದು ದುಡ್ಡುಗೋಸ್ಕರ ಅಲ್ಲ ಸರ್. ನನಗೆ ಗಿರ್ಜಾನ್ ಮದುವೆ ಮಾಡ್ಕೋಬೇಕಂತ ಬಹಳ ಆಸೆ ಇತ್ತು, ಅದಕ್ಕೆ ಇದನ್ನು ಕಳ್ತನ ಮಾಡಿದೆ. ಹಾಂ, ಅದಕ್ಕೆ ನೆಕ್ಲೆಸ್ ಯಾಕೆ ಕಳ್ತನ ಮಾಡಿದೆ? ಯಾಕಂದರೆ ನಮ್ಮ ಮಾವಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋಷ್ಟು ತಾಕತ್ತಿಲ್ಲ. ಅದ್ರಾಗೂ ಈ ಥರ ಕಳ್ತನೂ ಮಾಡಿಬಿಟ್ರೆ ಅದನ್ನು ಮಾಡಿಸ್ಕೊಡಕ್ಕೆ ಇನ್ನೂ ಶಕ್ತಿ ಇರಲ್ಲ. ಅದಕ್ಕೆ ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ವರದಕ್ಷಿಣೆ ದುಡ್ಡು ಉಳಿತೈತಿ ಅಂತ ಮಾತಾಡಿ ಆಕೆ ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳೋಣ ಅಂತ ಮಾಡಿದ್ದೆ. ಇದನ್ನು ವಾಪಸ್ ಕೊಡ್ತಿದ್ದೆ ಸರ್ ನಾನು. ನೋಡಿದ್ರಿ ಸರ್, ಈ ರೀತಿ ಮಾಡ್ತಾನೆ ಇವನು. ನನಗೆ ಇವನ್ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ 1000 ಸಲ ಹೇಳಿದ್ರು. ನಮ್ಮವ್ವ ಮತ್ತೆ ಇವ ಇಬ್ರು ಮದ್ವಿಗೆ ಯಾವಾಗ್ಲೂ ಬಲವಂತ ಮಾಡ್ತಿರ್ತಾರೆ ಸರ್ ನಂಗೆ. ಮ್ಯಾಕ್ ಹೇಳು, ಕಾನೂನು ಪ್ರಕಾರ ತಪ್ಪಂತ ಗೊತ್ತಿಲ್ಲ ನಿಂಗೆ? ಬಲವಂತವಾಗಿ ಮದುವೆ ಮಾಡ್ಕೊಳಕ್ ನೋಡಾತಿ? ತಪ್ಪತ್ ಸರ್, ತಪ್ಪತ್ತು. ಆ ನೆಕ್ಲೆಸ್ ನನ್ನ ಹತ್ರನೇ ಐತೆ ಸರ್, ಕೊಟ್ಬಿಡ್ತೀನಿ. ಅದನ್ನ ತಂದು ಸ್ಟೇಷನಿಗೆ ಕೊಡು. ಏನು ನೋಡಿಮ್ಮ, ನೀವು ಸ್ಟೇಷನಲ್ಲೇ ಬಂದು ಕಂಪ್ಲೇಂಟ್ ವಾಪಸ್ ತೊಗೊಂಡು ಅದನ್ನು ವಾಪಸ್ ನಿಮ್ಮದು ನೆಕ್ಲೆಸ್ ತೊಗೊಂಡೋಗ್ರಿ. ನಡಿಯಲೇ ನಡಿ. ಸರ್ ತಪ್ಪತ್ ಸರ್ ಅರೆಸ್ಟ್ ಮಾಡಬೇಡ್ರಿ ಸರ್, ನಿಮ್ಮ ಕೈ ಮುಗಿತೀನಿ. ಊರಾಗ ನನ್ನ ಮಾನ ಮರ್ಯಾದೆ ಹೋಗ್ಯತ್ ಸರ್. ಅದಕ್ಕೆ ಸೀದಾ ಹೋಗಿ ನೀನೇ ಕುತ್ಕೋ ಅಲ್ಲಿ. ಅಕ್ಕ ನೀನಾರ ಹೇಳಕ್ಕ. ಅಲ್ಲ ಸರ, ಹೋಗ್ಲಿ ಬಿಟ್ಬಿಡ್ರಿ ಸರ್, ಅಂತ ಬಂದ್ಬಿಟ್ಬಿಡ್ರಿ ಸರ್. ಯಾಕಮ್ಮ, ಮದ್ವೆ ವಿಷಯಕ್ಕೆ ನೀವು ಅವ್ರಿಗೆ ಫೋರ್ಸ್ ಮಾಡಿರಿ. ನಿಮ್ಮನ್ ವಯಸ್ಸಾದವ್ರು ಅಂತ ಬಿಟ್ಟಿದ್ದೀನಿ, ಇಲ್ಲ ನಿಮ್ಮನ್ ಕೂಡ ಕರ್ಕೊಂಡು ಹೋಗ್ಬೇಕನ ಹೆಂಗ? ಬೇಡ್ರಿ ಸರ್. ನಡಿ. ಅಯ್ಯೋ ದೇವ್ರೇ, ಈ ಕಿರಾತಕ ಹಿಂಗ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ಲಲ್ಲ. ಅದ್ ಯಾ ಮಾಯದಾಗ ರೂಮ್ನ್ಯಾಗ ಹೋಗಿ ತಗೊಂಡಿದ್ದ ನಿಮ್ಮ ಸರ ಅಂತ ನಾನು ನೋಡ್ದೆ. ಅವ್ವ, ನಿಮ್ ತಮ್ಮ ಎಂತ ಹೊಲಸ್ ಹುಳ ಅದಾನಂತೇಳಿ ನನಗ್ ಗೊತ್ತಿತ್ತು ಅವಂದೇ ಇಂತ ಕೆಲಸ ಅಂತೇಳಿ. ಹೇಳಿದ್ರೆ ನಂಬ್ಲಿಲ್ಲ ನೀನು. ಯವ್ವ ದೇವ್ರೇ, ಬಟ್ ನನ್ನ ತಮ್ಮನ್ನಂತೆ ಜೈಲ್ ಪಾಲ್ ಮಾಡಿದಲ್ಲ. ನಿನ್ನ ಹೆಣ ಎತ್ಲಿ, ನಿನ್ನ ಯಾವಂದಾರ ಕಟ್ಕೊಂಡು ಹಾಳಾಗಿ ಹೋಗು. ಯವ್ವ ದೇವ್ರೇ, ನಮ್ಮ ತಮ್ಮನ ಜೈಲ್ ಪಾಲ್ ಮಾಡಿದ್ಲ. ಶಾಂತ, ನಿನ್ ಮಾತು ಕೇಳಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೆಕ್ಲೆಸ್ ಸಿಕ್ಕೇ ಬಿಡುತ್ತೆ ನೋಡು. ಅದೇ ಹೇಳಿದ್ ನಿಂಗೆ. ಅದಕ್ಕೆ ನಾ ಹೇಳಿದ್ದೆ. ಈಗ ನೋಡಿ, ಸುಮ್ಮನೆ ಅನಾವಶ್ಯಕವಾಗಿ ನೀನು ಮಾಡಿಸ್ಬೇಕಿತ್ತ. ಬಾ ಸ್ಟೇಷನ್ಗೆ ಹೋಗಿ ಅದ ನೆಕ್ಲೆಸ್ ತೊಂಬರನ್. ಪಾಪ ನೀನು ಯಾಕೆ ಬರ್ತಿ ಮನ್ಯಾಗ? ಸುಮ್ಮನೆ ಸ್ಟೇಷನಿಗೆ ಒಳ್ಳೆ ನಾನು ಅಪ್ಪ ಹೋಗ್ಬರ್ತೇವೆ. ತಗೋ, ನೀ ಮನೆಗೆ ಹೋಗಿ, ನಾನು ತೀರ ತಂದು ಅಲ್ಲೇ ಕೊಡ್ತೀನಿ. ಸರಿ ಬಾ ಮಗಳ, ಹೋಗ್ಬರ್ರಿ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ, ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ, ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ, ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.